ನಿಮಗ್ ಗೊತ್ತಾ ನಿಮ್ಮ ಮೈಂಡಲ್ಲಿ ಅದೆಷ್ಟು ಪವರ್ ಇದೆ ಅಂದ್ರೆ, ಅದು ನಿಮ್ಮೆಲ್ಲ ಡ್ರೀಮ್ಸನ್ನ ರಿಯಾಲಿಟಿಯಾಗಿ ಚೇಂಜ್ ಮಾಡುವಂಥ ಶಕ್ತಿ ಇರುವಂಥ ಮೈಂಡ್ ಅದು. ನೀವೇನೇ ಬಯಸಿದ್ರು ರಿಯಾಲಿಟಿಯಲ್ಲಿ ಅದನ್ನ ಪಡ್ಕೋಬಹುದು. ನಿಮ್ಮ ಥಿಂಕಿಂಗ್ಸು ನಿಜಕ್ಕೂ ಚೇಂಜ್ ಆಗುತ್ತೆ. ನಿಮ್ಮೆಲ್ಲ ನೋವುಗಳು ನಲಿವುಗಳಾಗಿ ಚೇಂಜ್ ಆಗ್ಬಿಡುತ್ತೆ. ಮನುಷ್ಯನ ಮೈಂಡು 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಒಂದು ಕಾನ್ಷಿಯಸ್ ಮೈಂಡು, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡು. ಅಥವಾ ಜಾಗೃತ ಮನಸ್ಸು ಅಥವಾ ಉಪಜಾಗೃತ ಮನಸ್ಸು ಅಥವಾ ಚೇತನ ಅಂಡ್ ಅವಚೇತನ ಮನಸ್ಸು ಅಂತ ನಾವು ಹೇಳ್ತೀವಿ. ನಮ್ಮ ಥಿಂಕಿಂಗು, ಲಾಜಿಕ್ಸು, ಅನಾಲಿಸಿಸ್ಸು, ಡಿಸಿಷನ್ಸು ಇದೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ಕಾನ್ಷಿಯಸ್ ಮೈಂಡು. ನಮ್ಮ ಎಮೋಷನ್ಸು, ನಮ್ಮ ಹ್ಯಾಬಿಟ್ಸು, ನಮ್ಮ ಫೇತ್ಸು, ಮೆಮೊರೀಸು, ಫೀಲಿಂಗ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಸೊ ಈ ಎಲ್ಲ ವಿಚಾರಗಳು ನಮ್ಮ ಲೈಫನ್ನ ಕಂಟ್ರೋಲ್ ಮಾಡುವಂಥದ್ದು. ನಮ್ಮ ಹ್ಯಾಬಿಟ್ಸ್ ಮೇಲೇನೆ ನಮ್ಮ ಬಿಲೀಫು ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದರೂ ದಿನ ಎದ್ದು ಜಾಗಿಂಗ್ ಮಾಡಬೇಕು ಅನ್ನೋದಿದ್ರೆ ಅವರ ಬಿಲೀಫ್ ಇರುತ್ತೆ, ಇದು ತುಂಬಾ ಈಸಿ ನನಗೆ, ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳೋದು ತುಂಬಾ ಈಸಿ, ನಾನು ಎದ್ದೇಳ್ತೀನಿ, ಡೈಲಿ ನಾನು ಜಾಗಿಂಗ್ ಅಥವಾ ವಾಕಿಂಗ್ ಮಾಡ್ತೀನಿ ಅಂತ. ಆದ್ರೆ ಇನ್ನೊಬ್ಬರ ಹ್ಯಾಬಿಟು ಲೇಟ್ ಆಗಿ ಎದ್ದೇಳೋದು ಬೆಳಗ್ಗೆ. ಅಂಥವರ ಬಿಲೀಫ್ ಏನಿರುತ್ತೆ, ಜಾಗಿಂಗ್ ಮಾಡೋದು ತುಂಬಾ ಕಷ್ಟ, ಮಾರ್ನಿಂಗ್ ವಾಕ್ ಮಾಡೋದು ತುಂಬಾ ಕಷ್ಟ ಅಂತ. ಅಂದ್ರೆ ಯಾವುದೇ ಒಂದು ಬಿಲೀಫ್ ಆಗ್ಬಿಟ್ರೆ ಯೋಚನೆಗಳು ಅದರ ಪ್ರಕಾರನೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ನಮ್ಮ ಎಮೋಷನ್ಸು ಅದರ ಮೇಲೇನೆ ನಿಂತಿರುತ್ತೆ. ಹಾಗೇನೆ ಫೀಲಿಂಗ್ಸ್ ಕೂಡ ಅದರ ಒಂದು ಅನುಗುಣವಾಗಿನೇ ನಮಗೆ ಬರ್ತಾ ಇರುತ್ತೆ. ಗೊತ್ತಾ, ನಿಮ್ಮ ಕಾನ್ಷಿಯಸ್ ಮೈಂಡ್ ಏನಿದೆ, ನಿಮ್ಮ ಮೈಂಡ್ನ ಜಸ್ಟ್ 10% ಅಷ್ಟೇ ಅದು ಯೂಸ್ ಮಾಡ್ಕೊಳ್ಳೋದು. ಆದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ, ಅದು ನಿಮ್ಮ ಮೈಂಡ್ನ 90% ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ತುಂಬಾ ಜನಕ್ಕೆ ಈ ಪವರ್ ಬಗ್ಗೆನೇ ಗೊತ್ತಿಲ್ಲ. 90% ಅವರು ಯೂಸ್ ಮಾಡೋದೇ ಇಲ್ಲ. ಹೀಗಾಗಿ ಅವರು ಅವರೇಜ್ ಆಗೇ ಇದ್ದು ಬಿಡ್ತಾರೆ. ಯಾರು ಈ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಅನ್ನ ಯೂಸ್ ಮಾಡ್ತಾರೋ, ಪ್ರೋಗ್ರಾಮ್ ಮಾಡ್ಕೊಳ್ತಾರೋ, ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ಅವರು ಸಕ್ಸಸ್ಫುಲ್ ಆಗಿ ಯೂಸ್ ಮಾಡ್ಕೊಳ್ತಾರೋ, ಜೀವನದಲ್ಲಿ ಅವರು ಖಂಡಿತ ಸಕ್ಸಸ್ಫುಲ್ ಆಗ್ತಾರೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ಟೆಸ್ಟ್ ಮಾಡೋದಕ್ಕೆ ತುಂಬಾ ರಿಸರ್ಚ್ಗಳಾಗಿದ್ದಾವೆ. ಇದರಲ್ಲೆಲ್ಲ ತುಂಬಾ ಫೇಮಸ್ ಟೆಸ್ಟ್ ಅಂದ್ರೆ ಅದು ಪ್ಲಸಿಬೋ ಎಫೆಕ್ಟ್. ನಾನು ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಅದನ್ನ ನೋಡ್ಕೊಂಡ್ ಬನ್ನಿ. ಪ್ಲಸಿಬೋ ಎಫೆಕ್ಟ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಒಂದೇ ಸಾರಿ ಸೇಮ್ ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಮಾಡ್ತಾ ಇದ್ದ ಹಲವು ಜನರನ್ನ ಅವರು ರಿಸರ್ಚ್ಗೆ ತಗೊಳ್ತಾರೆ. ಅವರನ್ನ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಗ್ರೂಪ್ಗೆ ಆ ಒಂದು ಕಾಯಿಲೆಗೆ ಕೊಡಲ್ಪಡುವಂತಹ ಬೆಸ್ಟ್ ಮೆಡಿಸಿನ್ ಅನ್ನ ಕೊಡ್ತಾರೆ. ಇನ್ನೊಂದು ಗ್ರೂಪ್ಗೆ ಬರೀ ಸ್ವೀಟ್ ಟ್ಯಾಬ್ಲೆಟ್ಸ್ ಅನ್ನ ಕೊಡಲಾಗುತ್ತೆ. ಅವರಿಗೆ ಹೇಳಲಾಗುತ್ತೆ, ನಂಬಿಸಲಾಗುತ್ತೆ, ಎಲ್ಲರಿಗೂ ಸೇಮ್ ಮೆಡಿಸಿನ್ ನಾವು ಕೊಡ್ತಾ ಇರೋದು, ನೀವೆಲ್ಲರೂ ಬೇಗ ಗುಣ ಆಗ್ತೀರಾ ಅಂತ. ಕೆಲವು ದಿನಗಳ ನಂತರ ಟೆಸ್ಟ್ ಮಾಡಿ ನೋಡಿದಾಗ 2 ಗ್ರೂಪ್ನ ರಿಕವರಿ ಈಕ್ವಲ್ ಆಗಿರುತ್ತೆ. ಅಂದ್ರೆ ಕಾಯಿಲೆಗಳನ್ನ ವಾಸಿ ಮಾಡುವಂತಹ ರಿಯಲ್ ಮೆಡಿಸಿನ್ ತಗೊಂಡಿರೋರು, ಹಾಗೇನೆ ಬರೀ ಸ್ವೀಟ್ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡಿರೋರು ನಿಜವಾಗೂ ಅದನ್ನ ಮೆಡಿಸಿನ್ ಅಂತ ನಂಬಿಕೊಂಡು ಅವರು ರಿಕವರಿ ಸ್ಟೇಟ್ ಕೂಡ ಈಕ್ವಲ್ ಆಗಿರುತ್ತೆ. ಈ ಎಕ್ಸ್ಪೆರಿಮೆಂಟ್ ಇಂದ ಪ್ರೂವ್ ಆಗಿದ್ದು ಏನು ಅಂದ್ರೆ, ಮೆಡಿಸಿನ್ ಏನು ಕೆಲಸ ಮಾಡಲಿಲ್ಲ, ಕೆಲಸ ಮಾಡಿದ್ದು ಆ ಜನರ ಥಾಟ್ಸು, ಬಿಲೀಫ್ಸು. ನಾವು ಮೆಡಿಸಿನ್ ತಗೋತಾ ಇದ್ದೀವಿ, ನಮ್ಮ ಕಾಯಿಲೆ ವಾಸಿ ಆಗ್ತಾ ಇದೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಇತ್ತಲ್ಲ, ಆ ಥಾಟ್ ಅನ್ನ ಅವರ ಸಬ್ ಕಾನ್ಷಿಯಸ್ ಮೈಂಡು ಅದು ಸತ್ಯ ಅನ್ಕೊಂಡ್ಬಿಟ್ಟಿತ್ತು. ಅಂಡ್ ಬಾಡಿ ಅದೇ ರೀತಿನಲ್ಲಿ ಸಿಗ್ನಲ್ ಕೊಡ್ತಾ ಕಾಯಿಲೆನ ವಾಸಿ ಮಾಡೋದಕ್ಕೆ ಶುರು ಮಾಡ್ತು. ಅವರ ಬಾಡಿ ಹೀಲ್ ಆಗ್ತಾ ಬಂತು, ಅದು ನಿಜ ಆಗೋಯ್ತು. ಸೊ ಇದು ರಿಸರ್ಚ್ನ ಒಂದು ರಿಸಲ್ಟ್. ಈಗ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಸ್ಪೀಚ್ ಕೊಡೋದಕ್ಕೆ ಅಂತ ಹೋಗಿರ್ತೀರಾ, ಫುಲ್ ಪ್ರಿಪೇರ್ ಆಗೋಗಿರ್ತೀರಾ. ಆದ್ರೆ ಯಾವಾಗ ಸ್ಟೇಜ್ ಹತ್ತುತ್ತೀರಾ ಆಗ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ, ಏನಾದ್ರೂ ನಾನು ಎಡ್ವರ್ಟ್ ಮಾಡ್ಬಿಟ್ರೆ, ಮರ್ತ್ ಹೋಗ್ಬಿಟ್ರೆ, ಸ್ಟಕ್ ಆಗ್ಬಿಟ್ರೆ. ತುಂಬಾ ಸರಿ ಹೀಗೆ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀರಾ, ಆದ್ರೆ ಅಲ್ಲೆಲ್ಲ ಹೋಗಿ ಅಂಡರ್ ಕಾನ್ಫಿಡೆಂಟ್ ಆಗ್ಬಿಡ್ತೀರಾ. ಹಾಗೇನೆ ತಡಬಡಾಯಿಸಕ್ಕೆ ಶುರು ಮಾಡ್ಬಿಡ್ತೀರಾ, ಗಾಬರಿ ಆಗ್ಬಿಡ್ತೀರಾ, ನರ್ವಸ್ ಆಗ್ಬಿಡ್ತೀರಾ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಈ ತರ ತುಂಬಾ ಜನಕ್ಕೆ ಆಗಿರುತ್ತೆ, ಎಸ್ಪೆಷಲಿ ಇನ್ ಕಾಲೇಜ್ ಡೇಸ್ ಆಗಿರುತ್ತೆ. ಯಾಕೆ ಹೀಗಾಗುತ್ತೆ ಅಂದ್ರೆ, ಯಾವಾಗ ನಿಮ್ಮ ಮೈಂಡ್ ಅಂಡರ್ ಕಾನ್ಫಿಡೆಂಟ್ ಆಗ್ಬಿಡುತ್ತೆ, ಆಗ ಗಾಬರಿ ಇರ್ಬೋದು ಅಥವಾ ನರ್ವಸ್ನೆಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತಲ್ಲ, ಅದೇ ರೀತಿನಲ್ಲಿ ನಡೆದಿದ್ದಂತಹ ಓಲ್ಡ್ ಘಟನೆಗಳು ಹಿಂದೆ ಯಾವತ್ತೋ ಆಗಿರುತ್ತೆ. ಆ ರೀತಿ ನೀವು ನರ್ವಸ್ ಆಗಿರ್ತೀರಾ, ಏನು ಸರಿಯಾಗಿ ಪರ್ಫಾರ್ಮ್ ಮಾಡಿರಲ್ಲ, ಬಂದ್ಬಿಟ್ಟಿರ್ತೀರಲ್ವಾ, ಆ ಓಲ್ಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಆಗ ನಿಮಗೆ ಗೊತ್ತೇ ಆಗಿರಲ್ಲ, 90% ಮೈಂಡು ಬರೀ ಅದರ ಬಗ್ಗೆನೇ, ಅಂದ್ರೆ ನೆಗೆಟಿವಿಟಿ ಬಗ್ಗೆನೇ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರುತ್ತೆ. ಆ ಒಂದು ಹಳೆಯ ಘಟನೆನಲ್ಲಿ ಏನು ಬ್ಲೆಂಡರ್ ಆಗಿತ್ತೋ ಅಥವಾ ನೀವೇ ಒಂದು ಬ್ಲೆಂಡರ್ ಮಾಡ್ಕೊಂಡಿದ್ರೋ, ಆ ಇನ್ಸಿಡೆಂಟ್ಸ್ ಅಲ್ಲಿದ್ದ ಎಲ್ಲಾ ಮೆಮೊರೀಸ್ ಇತ್ತಲ್ಲ, ಅದು ಜಾಗೃತ ಆಗ್ಬಿಡುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಓಲ್ಡ್ ಫಿಯರ್ಸು, ಓಲ್ಡ್ ಮೆಮೊರೀಸ್ ಬಂದ ಕೂಡಲೇ ನಿಮ್ಮ ಕೈ ಕಾಲು ನಡ್ಕೋದಕ್ಕೆ ಶುರು ಆಗ್ಬಿಡುತ್ತೆ. ಆಗ ನಿಮ್ಮ ಕಾನ್ಷಿಯಸ್ ಮೈಂಡು ಇನ್ನೂ ಶ್ಯೂರಿಟಿ ಆಗ್ಬಿಡುತ್ತೆ, ನೀವು ಅಂಡರ್ ಕಾನ್ಫಿಡೆಂಟ್ ಇದ್ದೀರಾ. ಈಗ ನಿಮಗೆ ಗಾಬರಿ ಆಗ್ತಾ ಇದೆ, ನರ್ವಸ್ನೆಸ್ ಆಗ್ತಾ ಇದೆ, ಪ್ರಿಪೇರ್ ಆಗಿರೋದು ನಿಮ್ಗೆ ಯಾವುದು ನೆನಪಾಗ್ತಿಲ್ಲ ಅನ್ನೋದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ನಂಬಿಸ್ಬಿಡ್ತೀರಾ. ಅದು ಹಾಗೇನೆ ನಡೀತಾ ಹೋಗುತ್ತೆ, ನಿಮಗೆಲ್ಲ ಮರ್ತು ಹೋಗಿರುತ್ತೆ. ಇದು ಜಸ್ಟ್ ಒಂದು ಸ್ಪೀಚ್ ನ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ. ಆದ್ರೆ ಇಡೀ ದಿನ ಇದೇ ತರಹದ ಇನ್ಸಿಡೆಂಟ್ಸ್ ಅಲ್ಲಿ ನಿಮ್ಮ ಮೈಂಡು ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನ ಪ್ಲೇ ಮಾಡ್ತಾನೆ ಇರುತ್ತೆ. ಇದೇ ಡಿಫರೆನ್ಸ್ ಸಕ್ಸಸ್ಫುಲ್ಗೆ ಮತ್ತೆ ಅನ್ಸಕ್ಸಸ್ಫುಲ್ ಪೀಪಲ್ ಮಧ್ಯೆ ಇರೋದು. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ಯಾಕೆ ಜೀವನದಲ್ಲಿ ಸಕ್ಸಸ್ ಆಗ್ತಾನೆ ಹೋಗ್ತಾನೆ ಅಂದ್ರೆ, ಪ್ರತಿಯೊಂದು ಹೋರಾಟದಲ್ಲೂ ಯಾಕೆ ಗೆಲ್ತಾನೆ ಇರ್ತಾನೆ ಅಂದ್ರೆ, ಅವನು ತನ್ನ ಮೈಂಡ್ ಅನ್ನ ಪಾಸಿಟಿವ್ ಆಗಿ ಇಟ್ಕೊಂಡಿರ್ತಾನೆ.
ತನಗೆ ತಾನೇ ನೆನಪಿಸ್ಕೊಳ್ತಾ ಇರ್ತಾನೆ, ನನ್ನನ್ನ ಯಾವ ಕಷ್ಟನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ಸ್ಟ್ರಗಲ್ಸ್ ಕೂಡ ನನ್ನ ಇಚ್ಛಾಶಕ್ತಿಯನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಂತಹ ತೊಂದ್ರೆ ಬಂದ್ರೂನು, ಎಂತಹ ಸ್ಟ್ರಗಲ್ಸ್ ಬಂದ್ರೂನು ನಾನು ಮನಸ್ಥೈರ್ಯನ ಕಳ್ಕೊಳ್ಳೋದಿಲ್ಲ. ಇದನ್ನೇ ನಾವು ಅಂಥವರ ಕಾನ್ಫಿಡೆನ್ಸ್ ಅಂತ ಅನ್ನೋದು. ನಾವು ತುಂಬಾ ಜನನ ನೋಡಿ ತುಂಬಾ ಜನಕ್ಕೆ ಹೇಳಿರ್ತೀವಲ್ವಾ, ತುಂಬಾ ಕಾನ್ಫಿಡೆನ್ಸ್ ಆ ಮನುಷ್ಯ ಅಂತ. ಇದೇನೆ ಅವನು ತನ್ನ ಮೈಂಡನ್ನ ಪಾಸಿಟಿವಿಟಿ ಕಡೆಗೆ ಯಾವಾಗ್ಲೂ ತಗೊಂಡು ಹೋಗ್ತಾ ಇರ್ತಾನೆ. ಸೊ ಸಕ್ಸಸ್‌ಫುಲ್ ಪೀಪಲ್ ಯಾವಾಗ್ಲೂ ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ ತಮ್ಮ ಮೈಂಡ್‌ಗೆ ಕೊಡ್ತಾ ಇರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವರು ಸದಾ ಎಲ್ಲಾ ಕಷ್ಟಗಳು, ಎಲ್ಲಾ ಪ್ರಾಬ್ಲಮ್ಸ್‌ಗೂನು ಅವರ ಮೈಂಡು ಸೊಲ್ಯೂಷನ್ ಅನ್ನ ತನಗ್ ತಾನೇ ಹುಡ್ಕೊಳ್ಳೋ ತರ ಅವರು ಟ್ರೈನ್ ಮಾಡ್ಕೊಳ್ತಾ ಇರ್ತಾರೆ. ಮೋಸ್ಟ್‌ಲಿ ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಸಬ್ ಕಾನ್ಷಿಯಸ್ ಪವರ್ ಎಷ್ಟಿದೆ ಅಂತ. ನಾವು ಏನನ್ನೇ ಸಾಧಿಸಬೇಕು ಅಂತ ಇದ್ರು, ಆ ಡೈರೆಕ್ಷನ್ ಅಲ್ಲಿ ಅದನ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕು. ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂತ ಇದ್ದೀರೋ ಅದನ್ನೆಲ್ಲ ಅಚೀವ್ ಮಾಡ್ಬೋದು ನೀವು. ಈಗ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು, ಸರಿ ಹಾಗಾದ್ರೆ ಸಬ್ ಕಾನ್ಷಿಯಸ್ ನ ಪವರ್ ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ, ಹೇಗೆ ಇದನ್ನ ನಮ್ಮ ಲೈಫ್ ನ ಒಂದು ಪಾರ್ಟ್ ಆಗಿ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಯಾವ ರೀತಿನಲ್ಲಿ ನಮ್ಮ ಬಾಡಿಯಲ್ಲಿ ಮಾರ್ನಿಂಗ್ ಹೆಚ್ಚು ಎನರ್ಜಿ ಇರುತ್ತೋ ಆ ಟೈಮಲ್ಲಿ ನಾವು ಎಷ್ಟು ಜಾಸ್ತಿ ಆಕ್ಟಿವ್ ಆಗಿರ್ತೀವೋ ಅದೇ ತರ ನಮ್ಮ ಸಬ್ ಕಾನ್ಷಿಯಸ್ ನ ಎನರ್ಜಿ ಜಾಸ್ತಿ ಆಗೋದಕ್ಕೆ ಒಂದು ಟೈಮ್ ಇದೆ. ಇದರ ಹೆಸರೇ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇರುವಾಗ, ಅಂದ್ರೆ ಅವಚೇತನ ಮೈಂಡ್ ಅಂತ ಅಂದ್ರೆ ನಮ್ಮ ಕಾನ್ಷಿಯಸ್ ಮೈಂಡ್, ನಮ್ಮ ಚೇತನ ಮನಸ್ಸು ಯಾವಾಗ ರೆಸ್ಟ್ ಅಲ್ಲಿ ಇರುತ್ತೆ, ಯಾವಾಗ ಅದು ಮಲಗಿರುತ್ತೆ, ಆಗ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಆ ಟೈಮಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲಕ್ಕಿಂತ ಹೆಚ್ಚು ಪವರ್ಫುಲ್ ಆಗುತ್ತೆ. ಅಂಡ್ ಈ ಸಮಯ ಯಾವಾಗಿರುತ್ತೆ ಅಂದ್ರೆ ರಾತ್ರಿ ಮಲಗೋದಕ್ಕೆ ಮುಂಚೆ, ಅಂದ್ರೆ ನಿದ್ರೆಗೆ ಜಾರುವ ಮುಂಚೆ 5 ನಿಮಿಷಕ್ಕೆ ಮೊದಲು. ಈ 5 ನಿಮಿಷದ ಸಮಯದಲ್ಲಿ ನಮ್ಮ ಕಾನ್ಷಿಯಸ್ ಮೈಂಡು ನಿಧಾನಕ್ಕೆ ನಿದ್ರೆಗೆ ಜಾರ್ತಾ ಇರುತ್ತೆ. ಅಂದ್ರೆ ಇನ್ಫಾರ್ಮೇಶನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಾಗ್ಲಿ, ಪರ್ಸ್ಯೂ ಮಾಡ್ಕೊಳ್ಳೋದಾಗ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಮ್ಮ ಕಂಟ್ರೋಲ್ ಯಾರ ಹತ್ರ ಇರುತ್ತೆ? ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹತ್ರ ಇರುತ್ತೆ. ಅದು ಮಲ್ಗೋದಿಲ್ಲ. ಯಾಕೆಂದ್ರೆ ಅದು 24x7 ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೇನೆ ನಿಮ್ಗೆ ಕನಸುಗಳು ಬೀಳೋದು ರಾತ್ರಿ ಮಲಗಿದಾಗ. ಆ ಒಂದು ಎನರ್ಜಿ ಕಂಟ್ರೋಲ್ ಇದೆಯಲ್ಲ, ಅದು ಸಬ್ ಕಾನ್ಷಿಯಸ್ ಮೈಂಡ್ ಕಡೆಗೆ ಹೋಗುವಂತ ಸಮಯದಲ್ಲಿ, ಅಂದ್ರೆ ಕಾನ್ಷಿಯಸ್ ಮೈಂಡು ಮಲಗೋಕೆ ಮೊದಲು, ಅಂದ್ರೆ 5 ನಿಮಿಷಕ್ಕೆ ಮೊದಲು ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಏನೇ ಆ ಟೈಮಲ್ಲಿ ಹೇಳಿದ್ರು ಕೂಡ ಆ ಒಂದು ಪವರು ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಮಲಗೋದಕ್ಕೆ ಮೊದಲು ಇಡೀ ದಿನ ನಡೆದಂತಹ ನೆಗೆಟಿವ್ ಇನ್ಸಿಡೆಂಟ್ಸ್ ಅನ್ನ ನೆನ್ಸ್ಕೊಳ್ತಾ ಮಲ್ಕೊಂತಾರೆ. ಅವಳು ಯಾಕೆ ಹಂಗಂದ್ಲು, ಇವ್ರು ಯಾಕೆ ಹಿಂಗಂದ್ರು, ನನಗೆ ಯಾಕೆ ಹೀಗಾಯ್ತು, ಈ ಪ್ರಾಜೆಕ್ಟ್ ಯಾಕೆ ಫೇಲ್ ಆಯ್ತು, ನಾನು ಇಂಟರ್ವ್ಯೂನಲ್ಲಿ ಯಾಕೆ ಫೇಲ್ ಮಾಡಿದೆ, ಬಿಸ್ನೆಸ್ ಅಲ್ಲಿ ಯಾಕೆ ನನಗೆ ಆ ಡೀಲ್ ಸಿಗ್ಲಿಲ್ಲ, ಇದೇ ತರ ನೆಗೆಟಿವ್ ಏನೇನ್ ನಡೆದಿರುತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಲ್ಕೊಂತೀರಾ. ಈ ಎಲ್ಲಾ ಮಾತುಗಳು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ. ನೀವು ನಿದ್ರೆಗೆ ಜಾರ್ತೀರಾ, ಆಗ ಸಬ್ ಕಾನ್ಷಿಯಸ್ ಮೈಂಡ್ ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಮಾರ್ನಿಂಗ್ ಎದ್ದಾಗ ಕಾನ್ಷಿಯಸ್ ಮೈಂಡ್ ಏನೋ ಆಕ್ಟಿವ್ ಆಗುತ್ತೆ, ಆದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಆ ಒಂದು ಸೇಮ್ ನೆಗೆಟಿವ್ ಥಾಟ್ಸ್ ಅನ್ನ ನೀವು ಕೊಟ್ಟಿರ್ತೀರಲ್ಲ, ಟ್ರಾನ್ಸ್ಫರ್ ಮಾಡಿರ್ತೀರಲ್ಲ, ರಾತ್ರಿ ನಿದ್ರೆಗೆ ಹೋಗೋದಕ್ಕೆ ಮೊದಲು ಅದನ್ನೇ ಯೋಚಿಸ್ತಾ ಯೋಚಿಸ್ತಾ ಮಲಗಿರ್ತೀರಲ್ಲ, ಅದೇ ಎಫೆಕ್ಟು, ನೆಗೆಟಿವ್ ಎಫೆಕ್ಟು ಮತ್ತೆ ನೆಕ್ಸ್ಟ್ ಡೇ ಕೂಡ ಶುರು ಆಗ್ಬಿಡುತ್ತೆ. ಎಲ್ಲಾ ದಿನಗಳಲ್ಲಿ ಇದೇ ರಿಪೀಟ್ ಆಗ್ತಾನೆ ಇರುತ್ತೆ. ದಿನಗಳು ಹಾಳಾಗ್ತವೆ ಇರ್ತವೆ, ಫೇಲ್ಯೂರು ಕಾಣ್ತಾನೆ ಇರ್ತೀರಾ. ಮತ್ತೆ ಥಿಂಕ್ ಮಾಡ್ತೀರಾ, ಯಾಕೋ ನನ್ನ ಲೈಫಲ್ಲಿ ಸುಧಾರಣೆ ಆಗ್ತಾ ಇಲ್ಲ, ಯಾಕೋ ನನ್ನ ಲೈಫಲ್ಲಿ ಏನು ಸಕ್ಸಸ್ಸೇ ಸಿಗ್ತಾ ಇಲ್ಲ, ಮತ್ತೆ ಮತ್ತೆ ಇದೇ ತರ ಪ್ರಾಬ್ಲಮ್ಸ್ ಅನ್ನ ಫೇಲ್ ಮಾಡ್ತಿದ್ದೀನಿ, ಯಾಕೆ ನನಗೆ ಇದೇ ತರ ಫೀಲಿಂಗ್ ಆಗ್ತಾ ಇದೆ, ನೆಗೆಟಿವಿಟಿ ನನಗೆ ನಿರಾಸೆ ತರ್ತಾ ಇದೆ. ಇದೇ ಒಂದು ನೆಗೆಟಿವಿಟಿಯ ಸೈಕಲ್ ಏನಿದೆ ಅದು ಬ್ರೇಕೇ ಆಗ್ತಿರಲ್ಲ, ಅದು ಹಂಗೆ ನಡೀತಾನೇ ಇರುತ್ತೆ. ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ಏನ್ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು ಅಂದ್ರೆ ನಿದ್ರೆಗೆ ಜಾರುವ ಮೊದಲು 5 ನಿಮಿಷ ಮೊದಲು ನಿಮ್ಮ ಮೈಂಡ್‌ಗೆ ಪಾಸಿಟಿವ್ ಮಾತುಗಳನ್ನ, ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ, ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಳ್ತಾ ಮಲ್ಕೋಬೇಕು. ಮಲ್ಗೋಕೆ ಮೊದಲು ಯಾವುದೇ ತರಹದ ನೆಗೆಟಿವ್ ಮಾತುಗಳನ್ನ ಹೇಳೋದನ್ನ ಬಿಡಬೇಕು. ಥಿಂಕ್ ಮಾಡೋದನ್ನ ಬಿಡಬೇಕು. ಬರೀ ಹೇಳೋದಲ್ಲ, ಥಿಂಕ್ ಮಾಡೋದನ್ನು ಬಿಡಬೇಕು. ಪಾಸಿಟಿವ್ ಮಾತುಗಳನ್ನ ಥಿಂಕ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ ನಿಮಗೆ ನೀವೇ ಹೇಳ್ಕೋಬೇಕು, ನನ್ನೊಳಗೆ ಶಕ್ತಿ ಇದೆ, ನಾನು ಸಕ್ಸಸ್‌ಫುಲ್ ಆಗೇ ಆಗ್ತೀನಿ. ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಲೈಫಲ್ಲಿ. ನಾನು ನನ್ನ ಟೈಮ್ ಅನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಸಾಧಿಸುವಂತಹ ಶಕ್ತಿ ಇದೆ. ಜಯಶೀಲನಾಗುವಂತಹ ಧೈರ್ಯ ಇದೆ. ನಾನು ನನ್ನ ಲೈಫಲ್ಲಿ ಸಕ್ಸಸ್‌ಫುಲ್ ಆಗೇ ಆಗ್ತೀನಿ. ನಾನು ಬರೀ ಸಕ್ಸಸ್‌ಫುಲ್ ಪೀಪಲ್ ಅನ್ನ ನನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತೀನಿ. ನನ್ನ ಫ್ಯಾಮಿಲಿ, ನನ್ನ ಸುತ್ತಮುತ್ತ ಇರೋರು ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ನನ್ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಹೆಲ್ತ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ರೆ ನಾನು ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಂಡು ಫಿಟ್ ಆಗ್ತಾ ಇದ್ದೀನಿ. ಆ ಪ್ರೋಸೆಸ್ ಅನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ದಿನ ದಿನ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ನೀವು ಸ್ಟೂಡೆಂಟ್ ಆಗಿದ್ರೆ, ನನಗೆ ಓದ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಓದಿದ್ದೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹಾಗೆ ನನ್ನ ಮೈಂಡ್ ಅಲ್ಲಿ ಅದು ಸ್ಟೋರ್ ಆಗ್ತಾ ಇದೆ. ನಾನು ಎಲ್ಲಾ ಎಕ್ಸಾಮ್‌ಗಳನ್ನ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಕ್ಲಿಯರ್ ಮಾಡ್ತೀನಿ. ಹಾಗೇನೆ ಹೇಳ್ಕೊಳ್ಳಿ, ಜೀವನ ತುಂಬಾ ಚೆನ್ನಾಗಿದೆ. ಹ್ಯಾಪಿಯಾಗಿ ಜೀವಿಸ್ತಾ ಇದ್ದೀನಿ. ನನ್ನನ್ನ ಎಲ್ರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಾನು ಕೂಡ ಎಲ್ರನ್ನು ಪ್ರೀತಿಸ್ತೀನಿ, ಗೌರವಿಸ್ತೀನಿ.
ಈ ತರಹದ ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಪೂರಾ ರಿಸೀವ್ ಮಾಡ್ಕೊಳ್ಳುತ್ತೆ. ಅದನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಡುತ್ತೆ. ಯಾವಾಗ ಬೆಳಗ್ಗೆ ನಿದ್ರೆಯಿಂದ ಹೇಳ್ತೀರಾ, ನಿಮ್ಮ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಕೊಟ್ಟಂತಹ ಲಾಸ್ಟ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ಕಾನ್ಶಿಯಸ್ ಮೈಂಡ್ಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಅದರ ಪರಿಣಾಮ ಇಡೀ ದಿನ ನೀವು ಚಾರ್ಜ್ ಅಪ್ ಆಗಿರ್ತೀರಾ, ಪಾಸಿಟಿವ್ ಆಗಿರ್ತೀರಾ, ಒಳ್ಳೆ ರಿಸಲ್ಟ್ಗಳನ್ನ ಕಾಣ್ತಾ ಹೋಗ್ತೀರಾ. ಪ್ರತಿಯೊಂದು ಕೆಲಸನ ಪ್ರಬುದ್ಧತೆಯಿಂದ ಮಾಡಕ್ ಹೋಗ್ತೀರಾ. ಅಂಡ್ ಬಿಸ್ನೆಸ್ ಗ್ರೋತ್ ಕೂಡ ನಿಮಗೆ ಆಗತ್ತೆ. ಹಾಗೇನೆ ಪ್ರಾಜೆಕ್ಟ್ ನಿಮಗೆ ಕಂಪ್ಲೀಟ್ ಮಾಡ್ತೀರಾ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗ್ತೀರಾ, ಆರೋಗ್ಯದ ಕಡೆ ಚೆನ್ನಾಗಿ ಗಮನ ಕೊಡ್ತೀರಾ, ಫ್ಯಾಮಿಲಿ ಜೊತೆ ಹ್ಯಾಪಿ ಆಗಿರ್ತೀರಾ. ಅಂಡ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮಗೆ ಸಕ್ಸಸ್ ತಂದು ಕೊಡೋದಕ್ಕೆ ಕೆಲಸ ಶುರು ಮಾಡ್ಕೊಳ್ಳುತ್ತೆ. ಅದರ ಕಡೆ ಕೆಲಸಗಳು ನಡೀತಾ ಹೋಗುತ್ತೆ. ಜೀವನದಲ್ಲಿ ಪ್ರತಿದಿನ ನಿಮಗೋಸ್ಕರ ಜಸ್ಟ್ 5 ನಿಮಿಷ ತಗೊಳ್ಳಿ. ಇಷ್ಟು ಟೈಮನ್ನ ನೀವು ಎಷ್ಟೇ ಬ್ಯುಸಿ ಇದ್ರೂ ನಿಮಗೋಸ್ಕರ ನೀವು ಕೊಟ್ಕೋಬೇಕು. ಯಾಕೆ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ ನೀವು ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಮಲಗೋದಕ್ಕೆ ಮೊದಲು, ಸಕ್ಸಸ್ ಅನ್ನೋದು ನಿಮ್ಮ ಮನೆ ಬಾಗಿಲನ್ನ ಬಂದು ಬಡಿಯುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ರಿಸರ್ಚ್ ಅಂಡ್ ಸೊಲ್ಯೂಷನ್ಸ್ ಏನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಅದು ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡುತ್ತೆ, ಪಾಸಿಟಿವಿಟಿನ ನಿಮಗೆ ತಂದು ಕೊಡುತ್ತೆ, ಸಕ್ಸಸ್ ಅನ್ನ ತಂದು ಕೊಡುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.